ನವಿರಾದ ರೇಷ್ಮೆ ಗೂಡುಗಳಿಂದ ಮನಮೋಹಕ ಗೊಂಬೆಗಳನ್ನು ಬೆಂಗಳೂರಿನ ಉಮಾ ವೆಂಕಟರಾಮನ್ ರವರು 45 ವರ್ಷಗಳಿಂದ ಮಾಡುತ್ತಿದ್ದಾರೆ. ಇವರ ಕೈಯಲ್ಲಿ ರೇಷ್ಮೆ ಗೂಡುಗಳು ಜೀವ ಪಡೆಯುತ್ತದೆ. ಪುರಾಣ ಕಥೆಗಳ ಆಧಾರವಾಗಿರುವ ರಾಮನ ಪಟ್ಟಾಭಿಷೇಕ, ಮಹಾಭಾರತ, ಕೃಷ್ಣನ ಲೀಲೆಗಳು ಹಾಗೂ ಇನ್ನಿತರ ಕಲಾಕೃತಿಗಳು ಇವರ ಕೈಯಲ್ಲಿ ಅರಳಿವೆ. ಕೇವಲ ಕಥೆಗಳಿಗಷ್ಟೇ ಸೀಮಿತವಾಗದೆ ವಿಶ್ವಕಪ್ ಕ್ರಿಕೆಟ್ ಆಟಗಾರರನ್ನು ಸಿದ್ಧಪಡಿಸಿದ್ದಾರೆ. ಭಾರತ ಹಾಗೂ ಆಸ್ಟ್ರೇಲಿಯಾ ಆಟಗಾರರು ಪಂದ್ಯ ಆಡುತ್ತಿರುವ ಕಲಾಕೃತಿಯನ್ನು ನಿರ್ಮಿಸಿದ್ದಾರೆ. ಇಷ್ಟಲ್ಲದೆ ಯಕ್ಷಗಾನ, ಗಾಂಧೀಜಿ, ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಸಂತ ಕ್ಲಾಸ್ ಕುರಾನ್ ಓದುತ್ತಿರುವುದು, ಆದಿಶೇಷನ ಮೇಲೆ ಮಲಗಿರುವ ರಂಗನಾಥ, ಕೃಷ್ಣನ ರಂಜಿನಾಟ, ಭೂವರಹದೇವಿ, ಹಳ್ಳಿ ಸೊಗಡು, ಮದುಮಕ್ಕಳು ಹೀಗೆ ಸಾಕಷ್ಟು ಆಕಾರದ ಕಲಾಕೃತಿಗಳನ್ನು ರೂಪಿಸಿದ್ದಾರೆ. ಮತ್ತು ಮನೆ ಗೋಡೆಗಳ ಅಲಂಕಾರ, ತೂಗುಯ್ಯಾಲೆ ಆಕೃತಿಗೆ ತಕ್ಕಂತೆ ರೇಷ್ಮೆ ಗೂಡುಗಳನ್ನು ಕತ್ತರಿಸಿ ಜೋಡಿಸಿ ಅವುಗಳಿಗೆ ಬಣ್ಣಗಳ ಲೇಪನ ಮಾಡುತ್ತಾರೆ. ಬಳಿಕ ಮಣಿಸರಗಳ ವಿನ್ಯಾಸದಿಂದ ಅಲಂಕರಿಸುತ್ತಾರೆ. ಇವರ ಅಜ್ಜಿಯ ಪ್ರೇರಣೆಯಿಂದ ಸ್ವತಃ ವಿಕಲೆ ಕಲಿತು ಮನೆಯಲ್ಲಿ ಬಿಡುವಿನ ವೇಳೆ ವಿವಿಧ ಬಗೆಯ ಗೊಂಬೆಗಳನ್ನು ಮಾಡುತ್ತಿದ್ದಾರೆ. 1979ರಿಂದ ರೇಷ್ಮೆ ಗೂಡುಗಳನ್ನು ನಮ್ಮದೇ ರಾಜ್ಯದ ರಾಮನಗರದಿಂದ ತಂದು ಕಲಾಕೃತಿಗಳನ್ನು ತಯಾರಿಸುತ್ತಿದ್ದಾರೆ. ಇದರ ಜೊತೆಗೆ ಕೊಬ್ಬರಿ, ಮೇಣ, ಅಡಿಕೆ, ಸೋಂಪು, ಬೆಲ್ಲದ ಹಚ್ಚು, ತೆಂಗಿನ ವಸ್ತುಗಳಿಂದಲೂ ಗೊಂಬೆಗಳನ್ನು ಮಾಡುತ್ತಾರೆ. ಮದುವೆ, ಶುಭ ಸಮಾರಂಭಗಳಿಗೂ ಉಡುಗೊರೆಗಳನ್ನು, ನಾನಾ ವಿಧದ ಕಲಾಕೃತಿಗಳನ್ನು ಮಾಡಿ ಮಾರಾಟ ಮಾಡುತ್ತಿದ್ದಾರೆ. ಒಂದು ಕಲಾಕೃತಿ ತಯಾರಿಸಲು ಸುಮಾರು 20 ದಿನಗಳು ಬೇಕಾಗುತ್ತದೆ ಎಂದು ಉಮಾರವರು ಹೇಳಿದ್ದಾರೆ. ಮಾಡಿರೋ ಗೊಂಬೆಗಳು ನಾನು ತೋರಿಸ್ತಿರೋದಿಲ್ಲಿ. ಈ ರೇಷ್ಮೆ ಗೂಡು ರಾಮನಗರದಿಂದ ತರ್ತೀನಿ ನಾನು. ಫಸ್ಟು ರೇಷ್ಮೆ ಗೂಡು ಬರೀ ಸೀರೆಗಳಿಗೆ ಅಂತ ಅಂದ್ಕೊಂಡಿದ್ವೇನೋ ನಾವು. ಅದೇನೋ ಭಗವಂತ ನನಗೆ ಪ್ರೇರಣೆ ಕೊಟ್ಟಿದ್ದಾನೆ. ಅದರಿಂದ ನಾನು ಇದರಲ್ಲಿ ಗೊಂಬೆಗಳು ಮಾಡ್ತಾ ಇದ್ದೀನಿ. ಈ ತರ ತಂದು ಇದರಲ್ಲಿ ಹಕ್ಕಿಗಳು, ಗೊಂಬೆಗಳು ಎಲ್ಲ ಮಾಡ್ತೀನಿ. ಮಾಡಿದ್ಮೇಲೆ ಕಲರ್ ಹಾಕಿ ಈ ತರ ಲಕ್ಷ್ಮಿ ಮಾಡ್ಬೋದು. ಈ ತರ ಗಣೇಶನ್ನ ಮಾಡಿದ್ದೀನಿ. ದೊಡ್ಡದಾಗಿ ರಾಮ್ ಪಟ್ಟಾಭಿಷೇಕ ಮಾಡಿದ್ದೀನಿ. ಮದುವೆ ಸೆಟ್ ಮಾಡಿದ್ದೀನಿ, ಹಳ್ಳಿಗಳ ಸೆಟ್ ಮಾಡಿದ್ದೀನಿ, ಚಕ್ರಾಚಾರ್ಯ ಮಾಡಿದ್ದೀನಿ, ಮದುವೆ ಸೆಟ್ಗಳು ಮಾಡಿದ್ದೀನಿ. ಈ ತರ ಏನು ಇದರಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಐಡಿಯಾಸ್ ಅಲ್ಲಿ. ಮಣ್ಣಿನ ಗೊಂಬೆಗಳು ಹೇಗೆ ಬರುತ್ತೋ ಅದೇ ತರನೇ ಬರುತ್ತೆ ಇದು. ನಾನು 2002ರಿಂದ ಈ ಗೊಂಬೆಗಳು ಮಾಡಕ್ ಶುರು ಮಾಡಿದ್ದೀನಿ ನಾನು. ಓಕೆ.